ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಿರಾಕರಣೆಯಿಂದ ಸ್ವೀಕಾರಕ್ಕೆ ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 11-12 ವಾಕ್ಯ. ಮನೆ ಕಟ್ಟುವವರಾದ ನೀವು ಹೀನೈಸಿದ ಕಲ್ಲು ಆತನು, ಆತನೇ ಮುಖ್ಯವಾದ ಮೂಲೆಗಲ್ಲಾತನು. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಆಮೆನ್. 1981 ಜರ್ಮನಿಯಲ್ಲಿ ಮ್ಯಾರಿಯಾನೆ ಪ್ಯಾಚ್ಮಿಯರ್ 7 ವರ್ಷದ ಬಾಲಕಿ ಅನ್ನಳ ತಾಯಿ ತನ್ನ ಮಗಳು ಅನ್ನಾಳನ್ನು ಕೊಂದ ವ್ಯಕ್ತಿಯನ್ನು ನ್ಯಾಯಾಲಯದ ಕೋಣೆಯಲ್ಲಿಯೇ ಕೊಂದರು. ಆಕೆಗೆ 6 ವರ್ಷಗಳ ಶಿಕ್ಷೆ ವಿಧಿಸಲಾಯಿತು. ನಾವೆಲ್ಲರೂ ನಿರಾಕರಣೆಯನ್ನು ಅನುಭವಿಸಿದ್ದೇವೆ, ಆದರೆ ಸ್ವೀಕಾರವು ಲಭ್ಯವಿದೆ. ಯೋಹಾನ 6:37. ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ನಾವು ನಿರಾಕರಣೆಯಲ್ಲಿ ಬದುಕಬೇಕಾಗಿಲ್ಲ. ಅನೇಕ ಜನರು ತಿರಸ್ಕರಿಸಲ್ಪಟ್ಟಿದ್ದಾರೆ ಅಥವಾ ನಿರಾಕರಣೆಗೆ ಭಯಪಡುತ್ತಾರೆ, ಆದ್ದರಿಂದ ನಿರಾಶೆಯಲ್ಲಿ ಬದುಕುತ್ತಾರೆ. ನಾವೆಲ್ಲರೂ ಕ್ರಿಸ್ತನಲ್ಲಿ ಅಂಗೀಕರಿಸಲ್ಪಟ್ಟಿದ್ದೇವೆ. ಸತ್ಯವೇದದಲ್ಲಿ ನಿರಾಕರಣೆಯು ದೇವರಲ್ಲಿ ನಂಬಿಕೆ ಇಡಲು ಮತ್ತು ಸ್ವೀಕಾರವನ್ನು ಅನುಭವಿಸಲು ಕರೆ ಹೊರತು ಅಂತ್ಯವಲ್ಲ. ನಿರಾಕರಣೆಯು ದೇವರ ಪ್ರೀತಿಯನ್ನು ಬದಲಾಯಿಸುವುದಿಲ್ಲ. ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆ, ಆತನ ಒಳ್ಳೆಯತನ, ಕರುಣೆ ಮತ್ತು ದಯೆಯನ್ನು ತಿರಸ್ಕರಿಸುವುದು ಬದಲಾಗುವುದಿಲ್ಲ. ತಿರಸ್ಕಾರವು ದೇವರನ್ನು ನಂಬುವ ಕರೆಯಾಗಿದೆ. ತಿರಸ್ಕಾರವು ದೇವರಲ್ಲಿ ನಂಬಿಕೆ ಇಡಲು ಮತ್ತು ಕ್ರಿಸ್ತನ ಸಾಮರ್ಥ್ಯವನ್ನು ಅನುಭವಿಸುವ ಕರೆ. ತಿರಸ್ಕಾರವು ಗುಣಪಡಿಸುವ ಅವಕಾಶವಾಗಿದೆ. ತಿರಸ್ಕಾರವು ದೇವರಿಗೆ ನಮ್ಮ ನೋವನ್ನು ಕೊಡಲು ಮತ್ತು ಅದನ್ನು ಗುಣಪಡಿಸಲು ಅವಕಾಶವಾಗಿದೆ. ತಿರಸ್ಕಾರವು ನಮ್ಮನ್ನು ಸೇವೆಗೆ ಮುಂದುವರಿಯುವಂತೆ ಪ್ರೇರೇಪಿಸುತ್ತದೆ. ತಿರಸ್ಕಾರವು ಜಗತ್ತಿಗೆ ಸೇವೆ ಮಾಡುವುದನ್ನು ಮುಂದುವರಿಸಲು ಮತ್ತು ದೇವರ ಪ್ರೀತಿಯನ್ನು ತೋರಿಸಲು ನಮ್ಮನ್ನು ಪ್ರೇರೇಪಿಸುತ್ತದೆ. ದೇವರ ಪ್ರೀತಿಯ ಮುಂದೆ ತಿರಸ್ಕಾರವು ಚಿಕ್ಕದಾಗಿದೆ. ಸುವಾರ್ತೆಯು ನಮಗೆ ದೇವರ ಶಾಶ್ವತ ಪ್ರೀತಿ ಮತ್ತು ಸ್ವೀಕಾರವನ್ನು ನೀಡುತ್ತದೆ. ಮನುಷ್ಯ ನಿರಾಕರಣೆಯು ಚಿಕ್ಕದಾಗಿರುತ್ತದೆ. ಭಯವು ನಿರಾಕರಣೆಗೆ ಕಾರಣವಾಗಬಹುದು. ಇತರರು ವಿಭಿನ್ನವಾಗಿರುವುದನ್ನು ನಾವು ಕಂಡುಕೊಂಡಾಗ ಅಥವಾ ಏನು ನಡೆಯುತ್ತದೆ ಎಂದು ನಮಗೆ ತಿಳಿದಿಲ್ಲದಿದ್ದಾಗ ಭಯವು ರಕ್ಷಣಾತ್ಮಕ ಮನೋಭಾವ ಮತ್ತು ನಿರಾಕರಣೆಗೆ ಕಾರಣವಾಗಬಹುದು. ನಾವು ನಿರಾಕರಣೆಯನ್ನು ಅನುಭವಿಸುತ್ತೇವೆ, ಆದರೆ ಮನೆ ಕಟ್ಟುವವರಾದ ನೀವು ಹೀನೈಸಿದ ಕಲ್ಲು ಆತನು, ಆತನೇ ಮುಖ್ಯವಾದ ಮೂಲೆಗಲ್ಲಾತನು. ನಿರಾಕರಣೆ ಮತ್ತು ಪುನರುತ್ಥಾನದ ದೇವರಾದ ಯೇಸುವಿನೊಂದಿಗೆ ನಮ್ಮ ಅಡಿಪಾಯವಾಗಿ ನಾವು ಸಹ ನಿರಾಕರಣೆಯ ನಂತರ ಪುನರುತ್ಥಾನಗೊಂಡಿದ್ದೇವೆ. ನಾವು ಯೇಸು ಕ್ರಿಸ್ತನಲ್ಲಿ ಭರವಸೆ ಹೊಂದಿದ್ದೇವೆ. ಯೇಸುವಿನ ಕ್ಷಮೆಯ ಶಕ್ತಿ. ಯೋಹಾನ 8ನೇ ಅಧ್ಯಾಯ 7-11 ವಾಕ್ಯ. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿದನು. ತಿರುಗಿ ಬೊಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳುಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯವರವರೆಗೂ ಒಬ್ಬರ ಹಿಂದೊಬ್ಬರು ಹೊರಗೆ ಹೋದರು. ಏಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದಳು. ಏಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನು ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರು ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.